ಇವತ್ತು ಸಾರಿಗೆ ಸಂಸ್ಥೆಗಳ ನೌಕರರ ವೇತನ ವಿಚಾರ ಮತ್ತು 38 ತಿಂಗಳ ಹಿಂಬಾಕಿ, ಮುಷ್ಕರದ ಸಮಯದಲ್ಲಿ ವಜಾಗೊಂಡ ನೌಕರರ ವಿಚಾರ ಮತ್ತು ಇತರ ವಿಚಾರಗಳ ಬಗ್ಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಇವತ್ತು ಸಾರಿಗೆ ಸಂಸ್ಥೆಗಳ ನೌಕರರ ಒಂದು ಸಮಸ್ಯೆಗಳ ಇತ್ಯರ್ಥಕ್ಕೆ ಒಂದು ಸಭೆಯನ್ನು ನಡೆಸಿದ್ರು. ನಿಜವಾಗ್ಲೂ ಈ ಸಭೆ ತುಂಬ ನಮಗೆ ತೃಪ್ತಿಯನ್ನು ತಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು, ನಾವು ಏನು ಒದಗಿಸಿದ್ವಿ ದಾಖಲೆಗಳನ್ನು, ಅಂಕಿಅಂಶಗಳನ್ನು ಗಮನವಿಟ್ಟು ಕೇಳಿದ್ದಾರೆ ಮತ್ತು ಪ್ರಣಾಳಿಕೆ ವಿಚಾರವಾಗಿ ತಾವು ಕೊಟ್ಟಿರುವ ಭರವಸೆಯನ್ನೇ ಮಗದೊಮ್ಮೆ ಅವರು ಮೆಲುಕಾಕುತ್ತಾ ಸಾರಿಗೆ ನೌಕರರ ಕಷ್ಟಗಳನ್ನು ಅರ್ಥೈಸಿಕೊಂಡು ನಮ್ಮ ಸಮಸ್ಯೆಗಳ ಬಗೆಹರಿಸುವ ಬಗ್ಗೆ ಮಾತಾಡಿದ್ದಾರೆ. ಸೊ ನಮಗೆ ಈ ಸಭೆ ತೃಪ್ತಿ ತಂದಿದೆ. ಸೊ ಇವತ್ತು ಯಾವುದೇ ಒಂದು ನಿರ್ಧಾರ ಆಗಿಲ್ಲ. ಈಗ ಜಂಟಿ ಕ್ರಿಯಾ ಸಮಿತಿಯವರು ಇರ್ಬೋದು, ನಾವು ಒಕ್ಕೂಟದವರು ಇರ್ಬೋದು, ಮತ್ತು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆಲಿದ್ದರು, ಅವರೂ ಸರಿ, ನಾವೆಲ್ಲ ಪ್ರೆಸೆಂಟೇಷನ್ನ ಎಲ್ಲನೂ ಆಗು ಹೋಗುಗಳನ್ನ ತಿಳ್ಕೊಂಡವ್ರೆ. ಅತಿ ಶೀಘ್ರದಲ್ಲೇ ಸಾರಿಗೆ ಸಂಸ್ಥೆಗಳ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕೆ ಭರವಸೆಯನ್ನು ಸಹ ನೀಡಿದ್ದಾರೆ. ಸೊ ನಾನು ಈ ನಿಗಮ ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸೋದೇನಂತೆ, ನೌಕರರಿಗೆ ಆತಂಕ ಪಡಬೇಡಿ, ಯಾವುದು ಗೊಂದಲ ಪಡುವಂಥ ವಿಚಾರಗಳೇನೂ ಇಲ್ಲ. ಯಾರೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೆಲ್ಲ ಆಗ್ತಾ ಇದ್ದಾರೆ. ಅದೆಲ್ಲ ಯಾವುದೇ ವಿಚಾರಗಳು ನಡೆದಿಲ್ಲ, ಎಲ್ಲ ಊಹಾಪೋಹಗಳು. ನಾವು ಏನು ನಮ್ಮ ಗೌರವಾಧ್ಯಕ್ಷರು ರಾಧಾಕೃಷ್ಣ ಸಾರು, ಶಿವಶಂಕರ್ ಸಾರು, ಮತ್ತು ನಾಗರಾಜ್ ಸಾರು, ಗೋರ್ಶೆಟ್ರು, ಜೀವನ್ ಮಾಟಿ ಸಾರು, ನಮ್ಮ ಸುಲೋಚನಾ ಮೇಡಮು, ಬ್ಯಾಟರಾಜು ಅವರು, ಶಿವಶಂಕರಣ್ಣ, ಶಿವಕುಮಾರಣ್ಣ, ಇವರೆಲ್ಲರೂ ನಾವು ಸಮರ್ಪಕವಾಗಿ ದಾಖಲೆಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಏನು ವಿಚಾರಗಳಿದೆ, ನೌಕರ ವಿಚಾರಗಳು ಎಲ್ಲನೂ ಸಬ್ಮಿಟ್ ಮಾಡಿದ್ದೀವಿ. 38 ತಿಂಗಳ ವೇತನದ ಹಿಂಬಾಕಿ, ಸರಿಸಮಾನ ವೇತನ, ಮುಷ್ಕರದಲ್ಲಿ ವಜಾಗೊಂಡ ನೌಕರರ ವಿಚಾರ ಮತ್ತು ಚುನಾವಣೆಗಳ ವಿಚಾರದಲ್ಲಿ ನಾವೆಲ್ಲವನ್ನು ಸಾರಿಗೆ ಮಂತ್ರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಥ್ಯಾಂಕ್ ಯು.